ಮಾಧ್ಯಮದ ಎಲ್ಲ ಗೆಳೆಯರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತೇನೆ. ಇವತ್ತು ಶಿರಾ ರಾಷ್ಟ್ರೀಯ ಹೆದ್ದಾರಿ 69ರ ಬಡವನಹಳ್ಳಿ ಮಧುಗಿರಿ ಬೈರೇನಹಳ್ಳಿ ಭಾಗದ 52 ಕಿಲೋಮೀಟರ್ ರಸ್ತೆಯ ಚತುಷ್ಪಥ ರಸ್ತೆಯನ್ನಾಗಿ ಅಭಿವೃದ್ಧಿ ಮಾಡಲಿಕ್ಕೆ 2023-24ನೇ ಸಾಲಿನ ಕ್ರಿಯಾ ಯೋಜನೆಯಲ್ಲಿ ಅನುಮೋದನೆ ಆಗಿದೆ. ಸುಮಾರು 1,000 ಕೋಟಿಯಷ್ಟು. ಮೊದಲನೇ ಹಂತದ ಕಾಮಗಾರಿ 20.20 ಶಿರಾದಿಂದ ಬಡವನಹಳ್ಳಿವರೆಗೂ, ಶಿರಾ ತಾಲೂಕಿನಲ್ಲಿ ಮತ್ತು ಮಧುಗಿರಿ ತಾಲೂಕಿನಲ್ಲಿ ಎರಡಕ್ಕೆ ಸೇರಿ 20.20 ಕಿಲೋಮೀಟರ್. ಇದರದ್ದು DPR ಈಗಾಗಲೇ ನಮ್ಮ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಅದರ ಅನುಮೋದನೆಗೆ 7/2/2025 ಅಂದರೆ ಇದೇ ಫೆಬ್ರವರಿ 7ನೇ ತಾರೀಕಿಗೆ ದೆಹಲಿಯಲ್ಲಿ ಮೀಟಿಂಗ್ ಫಿಕ್ಸ್ ಆಗಿದೆ. ಈ 20.20 ಕಿಲೋಮೀಟ್ರಿಗೆ ಅಂದಾಜು ಎಸ್ಟಿಮೇಟು 5,563 ಕೋಟಿ ಆಗಿದೆ. ಇದು ಅನುಮೋದನೆ ಪಡೆಯುವುದಕ್ಕಾಗಿಯೇ ಮೀಟಿಂಗು ಫಿಕ್ಸ್ ಆಗಿದೆ. ಇನ್ನು ಎರಡನೇ ಹಂತದ್ದು ಬಡವನಹಳ್ಳಿ ಮಧುಗಿರಿ ಬೈರೇನಹಳ್ಳಿ ಭಾಗದ 32.43 ಕಿಲೋಮೀಟರ್ ಅಂದರೆ 32 ಕಿಲೋಮೀಟರ್ ಚತುಷ್ಪಥ ರಸ್ತೆಯಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರದ ಭೂ ಸಾರಿಗೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ಸಚಿವಾಲಯಕ್ಕೆ ಫೆಬ್ರವರಿ 15ನೇ ತಾರೀಕಿನೊಳಗೆ ಅಂದಾಜು ಪಟ್ಟಿಯನ್ನು DPRನ್ನು ತಯಾರು ಮಾಡಿ ಕಳಿಸಲಿಕ್ಕೆ ನಮ್ಮ ಮುಖ್ಯ ಇಂಜಿನಿಯರು ಈಗಾಗಲೇ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಈ ರಸ್ತೆ ಎರಡನೇ ಹಂತದ ರಸ್ತೆಯಲ್ಲಿ ಸ್ವಲ್ಪ ಸಮಸ್ಯೆಗಳಿದ್ದಾವೆ. 3 ಕಡೆ ರೈಲ್ವೆ ಕ್ರಾಸಿಂಗು ಆಗೋದರಿಂದ ಅದನ್ನು ಇನ್ನೊಮ್ಮೆ ಪರಿಶೀಲನೆ ಮಾಡ್ತಕ್ಕಂಥದ್ದು ಕೂಡ ನಡೀತಾ ಇದೆ. ಅದೆಲ್ಲವನ್ನು ಪರಿಶೀಲನೆ ಮಾಡಿ 15ರೊಳಗಾಗಿ ಕೇಂದ್ರಕ್ಕೆ ನಿತಿನ್ ಗಡ್ಕರಿ ಸಾಹೇಬ್ರವ್ರ ಕಚೇರಿಗೆ ಎಸ್ಟಿಮೇಟ್ ಬರಬೇಕು ಅಂತ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಕಾಮಗಾರಿ ಬನ್ನಿ ಗೌಡ್ರೆ, ರಾಷ್ಟ್ರೀಯ ಹೆದ್ದಾರಿ 544E ಆಂಧ್ರ ಪ್ರದೇಶದ ಕೋಡಿಕೊಂಡ, ಲೇಪಾಕ್ಷಿ, ಮಡಕ್ಷರ, ರೊಳ್ಳ, ಅಗಳಿ ಕರ್ನಾಟಕದ ಗಡಿವರೆಗೆ 103.2 ಕಿಲೋಮೀಟರ್ ದ್ವಿಪಥ ರಸ್ತೆಯಾಗಿಯನ್ನು ಅಭಿವೃದ್ಧಿಪಡಿಸಿದ್ದು, ರಾಜ್ಯದಲ್ಲಿನ ಆಂಧ್ರ ಪ್ರದೇಶ ಗಡಿಯಿಂದ ಶಿರಾ ಪಟ್ಟಣದವರೆಗೆ 13.5 ಕಿಲೋಮೀಟರ್ ಉದ್ದ ಈ ರಸ್ತೆಯನ್ನು ದ್ವಿಪಥ ಚತುಷ್ಪಥ ರಸ್ತೆಯನ್ನಾಗಿ ಅಭಿವೃದ್ಧಿಪಡಿಸಲಿಕ್ಕೆ ಈಗಾಗಲೇ 166 ಕೋಟಿ ರೂಪಾಯಿ ಅಂದಾಜು ಅನುಮೋದನೆಯಾಗಿ 12/1/2023ರಂದು ಅನುಮೋದನೆ ಆಗಿದೆ. ಈ ಕಾಮಗಾರಿಯನ್ನು 11/3/2024ರಂದು ಪ್ರಾರಂಭ ಮಾಡಿದ್ದಾರೆ. ಇದನ್ನು ಸೆಪ್ಟೆಂಬರ್ದೊಳಗಾಗಿ ಪೂರ್ಣಗೊಳಿಸಬೇಕು ಅಂಥೇಳಿ ಸಮಯ ನಿಗದಿಯಾಗಿದೆ. ಈ ಭೂ ಸ್ವಾಧೀನ ವಿಳಂಬದಿಂದಾಗಿ ನಿಗದಿತ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಆದಷ್ಟು ಬೇಗನೆ ಪೂರ್ಣಗೊಳಿಸಬೇಕು ಅಂಥೇಳಿ ಅವ್ರ ಜೊತೆಯಲ್ಲಿ ಈಗಾಗಲೇ ಮಾತನಾಡಿದ್ದೀವಿ. ಅದರಲ್ಲಿ 193 ರೈತರ ಪೈಕಿ 80 ರೈತರು ಈಗಾಗಲೇ ತಮ್ಮ ಕಾಗದ ಪತ್ರಗಳನ್ನು, ಪಾಣಿಯನ್ನು ಮತ್ತು ಭೂ ಸ್ವಾಧೀನಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ಕಾಗದ ಪತ್ರಗಳನ್ನು ಕೊಟ್ಟಿರೋದ್ರಿಂದ ಅವ್ರದ್ದು ಬೇಗನೆ ಲ್ಯಾಂಡ್ ಎಕ್ವಿಷನ್ ಪೇಮೆಂಟು ಪ್ರಾರಂಭ ಮಾಡಬೇಕು ಅಂಥೇಳಿ ಈಗಾಗಲೇ ಮಾತನಾಡಿದ್ವಿ. ಆದಷ್ಟು ಬೇಗನೆ ರೈತರಿಗೆ ಲ್ಯಾಂಡ್ ಎಕ್ವಿಷನ್ ಪೇಮೆಂಟ್ ಕೊಡ್ತಕ್ಕಂಥದ್ದನ್ನು ನಮ್ಮ ಲ್ಯಾಂಡ್ ಎಕ್ವಿಷನ್ ಆಫೀಸರ್ ಆಗಿರ್ತಕ್ಕಂಥ ಅಸಿಸ್ಟೆಂಟ್ ಕಮಿಷನರ್ ಅವರು ಮಾಡ್ತಾರೆ.
ಮತ್ತು ಇನ್ನುಳಿದಂಥ ರೈತರು ಕೂಡ ತಮ್ಮ ಕಾಗದ ಪತ್ರಗಳನ್ನು ಕೊಡಬೇಕು. ಯಾಕಂದ್ರೆ ಈಗಾಗಲೇ ಈ ಕಾಮಗಾರಿ ಅನುಮೋದನೆ ಆಗಿ 1 ವರ್ಷದಕ್ಕಿಂತಲೂ ಹೆಚ್ಚು ಅವಧಿ ಆಯಿತು. 12/1/2023ಕ್ಕೆ ಅನುಮೋದನೆ ಆಗಿದೆ. ಅದಕ್ಕಾಗಿ ಎಲ್ಲ ರೈತಾಪಿ ವರ್ಗದವ್ರಿಗೆ ನಾವು ವಿನಂತಿ ಮಾಡ್ತೀವಿ, ಆದಷ್ಟು ಬೇಗನೆ ಮಾಡಬೇಕು ಅಂಥೇಳಿ. ಮತ್ತು 166 ಕೋಟಿ ರೂಪಾಯಿ ಕಾಮಗಾರಿ 11/3/2024ಕ್ಕೆ ಪ್ರಾರಂಭ ಆಗಿ ಹೋಗಿದೆ. ಅದಕ್ಕೆ ಇನ್ನುಳಿದಂಥ ಬ್ಯಾಲೆನ್ಸು ಕಾಮಗಾರಿಯೂ ಕೂಡ ಆದಷ್ಟು ಬೇಗನೆ ಆಗಬೇಕು ಅನ್ನೋದು ನಮ್ಮ ಅಪೇಕ್ಷೆ ಆಗಿದೆ. ಮತ್ತು ಮೊದಲೂರು ರೈತರು ಒಂದು ಸಮಸ್ಯೆ, ಅವ್ರದ್ದು ರೇಟ್ ಕಡಿಮೆ ಆಗಿದೆ ಅಂತಕ್ಕಂಥದ್ದು. ಅವ್ರ ಬೇಡಿಕೆ ನ್ಯಾಯಯುತವಾಗ್ಯದ. ಅಲ್ಲೇ ಎದರ ಬದರ ಜಮೀನದ್ದು 28,000 ಪರ್ ಗುಂಟೆ ಅದ. ಮೊದಲೂರಿನಲ್ಲಿ ಒಂದು ಭಾಗದಲ್ಲಿ 9,761 ರೂಪಾಯಿ ಪರ್ ಗುಂಟೆ ಅದ. ಹೀಗಾಗಿ ಅವ್ರಿಗೆ 1 ಎಕರೆಗೆ 3.90 ಅಂದರೆ 4 ಲಕ್ಷ ಕೂಡ ಸಿಗೋದಿಲ್ಲ ಎಕರೆಗೆ. ಅದಕ್ಕಾಗಿ ಅವರು ಪ್ರೊಟೆಸ್ಟ್ ಮಾಡ್ತಾಯಿದ್ದಾರೆ. ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮಾತನಾಡಿದ್ದೀನಿ, ಆದಷ್ಟು ಬೇಗನೆ ಅವ್ರನ್ನ ರೈತರನ್ನ ಕರೆದು ನೆಗೋಷಿಯೇಷನ್ ಮಾಡಿ ಅವ್ರಿಗಿರ್ತಕ್ಕಂಥ ಅಧಿಕಾರವನ್ನು ಚಲಾಯಿಸಿ ಈ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡಬೇಕು ಅಂಥೇಳಿ ನಾವು ಈಗಾಗಲೇ DC ಅವ್ರಿಗೆ ಹೇಳಿದ್ವಿ. ಅದನ್ನು DC ಅವರು ಕೂಡ ಫಾಲೋಅಪ್ ಮಾಡ್ತಾಯಿದ್ದಾರೆ. ರೈತ ಬಾಂಧವರಿಗೆ ವಿನಂತಿ ಮಾಡ್ತೀನಿ, ಅವರು ಕೂಡ ಸಹಕರಿಸಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಇನ್ನೊಂದು ಬೈಪಾಸ್ ರಸ್ತೆ ಇದು, ಶಿರಾ ಬೈಪಾಸದ್ದು NH48 ಇದು NHI ಬರ್ತದೆ, ರಾಜ್ಯ ನ್ಯಾಷನಲ್ ಹೈವೇಗೆ ಬರೋದಿಲ್ಲ. 3.9 ಕಿಲೋಮೀಟರ್ ಇದೆ. ಅದೊಂದು ಇಂಪ್ರೂವ್ಮೆಂಟ್ ಮಾಡಿಸ್ಕೊಡ್ಬೇಕಾಗಿದೆ, ಕಾರ್ಪೆಟಿಂಗ್ ಅದು ಮಾಡಿ. ಅದಕ್ಕೆ ನಾನು ಇದನ್ನು ಗಡ್ಕರಿ ಸಾಹೇಬರಿಗೆ ಇವತ್ತೇ ಒಂದು ಪತ್ರ ತೊಗೊಂಡು ಹೋಗ್ತಾ ಇದ್ದೀನಿ. ನಾಳೆ ಅಧಿವೇಶನಕ್ಕೆ 31ನೇ ತಾರೀಕು ಹೋದ ಅವ್ರನ್ನ ಭೇಟಿಯಾಗಿ ಕೊಟ್ಟು ಇದನ್ನು ಕೂಡಲೇ ಅನುಮೋದನೆ ಮಾಡಬೇಕಂತೂ ಕೂಡ ವಿನಂತಿ ಮಾಡ್ತೀನಿ. ಅಂದರೆ ಅದೊಂದು ರಸ್ತೆ ಪೂರ್ಣ ಡೆವಲಪ್ಡ್ ರಸ್ತೆ ಆಗ್ತದೆ, ಇಂಪ್ರೂವ್ಮೆಂಟ್ ಆಗ್ತದೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಅದು ಒಟ್ಟು 6.9 ಕಿಲೋಮೀಟ್ರ್ ಬೈಪಾಸ್ ರಸ್ತೆ ಇದೆ. ಅದರಲ್ಲಿ 3.9 ಉಳಿದಿದೆ, 3 ಆಗಿದೆ. ಅದನ್ನು ಕೂಡ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀನಿ. ಈಗ ನಮ್ಮ ಅಧಿಕಾರಿಗಳಿಗೆ ಕರೆದೀನಿ, ಸ್ವಲ್ಪ ಅಲೈನ್ಮೆಂಟ್, ಯಾಕಂದರೆ ಲ್ಯಾಂಡ್ ಎಕ್ವಿಷನ್ದು ವಿಳಂಬ ಆಗ್ತಾಯಿದೆ, ಅಲೈನ್ಮೆಂಟು ಸ್ವಲ್ಪ ನೋಡಿಬಿಡೋಣ ಅಂಥೇಳಿ ಇವತ್ತು ಅಧಿಕಾರಿಗಳಿಗೆ ಹೇಳಿದ್ದೆ. ಮುಖ್ಯ ಇಂಜಿನಿಯರು ಬಂದಾರೆ, ಇನ್ನುಳಿದಂಥ ಅಧಿಕಾರಿಗಳೆಲ್ಲರೂ ಬಂದಾರೆ. ಅಲ್ಲಿ ಭೇಟಿಯಾಗಿ ಸ್ವಲ್ಪ ಸೈಟ್ ಇನ್ಸ್ಪೆಕ್ಷನ್ ಮಾಡೋಣ ಅಂಥೇಳಿ ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ವಿನಂತಿಯನ್ನು ಮಾಡ್ತೀನಿ. ಮಾಧ್ಯಮ ಮಿತ್ರರು ತಾವು ಕೂಡ ಸೈಟ್ ಹತ್ತಿರ ಬರ್ಬೋದು ಅಂತ ವಿನಂತಿ ಮಾಡ್ತೀನಿ.